ಸ್ನೇಹಿತರೆ ನಮಸ್ಕಾರ. ಮಧ್ಯಪ್ರಾಚ್ಯದಿಂದ ಈಗ ಭಾರತಕ್ಕೆ ಹೊಸ ಸವಾಲು ಎದುರಾಗಿದೆ. ಅಷ್ಟೇ ಅಲ್ಲ, ಈ ಒಂದು ಸವಾಲು ಇದೆಯಲ್ಲ, ದಕ್ಷಿಣ ಏಷ್ಯಾದ ಭೌಗೋಳಿಕ ರಾಜಕಾರಣದಲ್ಲಿ ಒಂದಷ್ಟು ಆತಂಕ ಕೂಡ ಉಂಟು ಮಾಡಿದೆ. ನೋಡಿ, ಆಗಸ್ಟ್ 7ರಂದು ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತು ಟರ್ಕಿ ದೇಶಗಳ ಮುಖ್ಯಸ್ಥರು ಒಂದು ಪ್ರಮುಖ ಮತ್ತು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಮೂರು ದೇಶಗಳ ನಾಯಕರು ಜಂಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿರುವುದು ದಕ್ಷಿಣ ಏಷ್ಯಾದ ರಾಜಕಾರಣದಲ್ಲಿ ಒಂದಷ್ಟು ಆತಂಕಕ್ಕೆ ಕಾರಣವಾಗಿದ್ದಲ್ಲದೆ ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಒಂದಷ್ಟು ಹೊಸ ತಲೆನೋವು ಭವಿಷ್ಯದಲ್ಲಿ ಸೃಷ್ಟಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಈ ಒಪ್ಪಂದ ಕಾಣಿಸಿಕೊಂಡಿದೆ. ನೋಡಿ, ಅಲ್ಲಿ ಪ್ರಮುಖವಾಗಿ ಸಹಿ ಹಾಕಿರುವ ಯಾವ ರಾಷ್ಟ್ರಗಳಪ್ಪ ಅಂದ್ರೆ ಸೌದಿ ಅರೇಬಿಯಾ ಮತ್ತು ನೆರೆಯ ಹಿತಶತ್ರು ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನ, ಅದೇ ರೀತಿ ಟರ್ಕಿ ಮತ್ತು ಪಾಕಿಸ್ತಾನ ನೇರವಾಗಿ ಭಾರತವನ್ನು ದ್ವೇಷಿಸುತ್ತವೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸೌದಿ ಅರೇಬಿಯಾ ಮತ್ತು ಭಾರತ ನಡುವೆ ಸಂಬಂಧ ಸುಧಾರಿಸುತ್ತೆ ಆದರೂ ಕೂಡ ಎಲ್ಲೋ ಒಂದ್ ಕಡೆ ಭವಿಷ್ಯದಲ್ಲಿ ತಟಸ್ಥವಾಗಿ ಉಳಿಯುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸುತ್ತಿವೆ. ಈ ಜಂಟಿ ರಕ್ಷಣಾ ಒಪ್ಪಂದಕ್ಕೆ ಈ ಮೂರು ದೇಶಗಳು ಸಹಿ ಹಾಕಿರುವ ಮೂಲಕ ಭವಿಷ್ಯದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳ ನ್ಯಾಟೋ ಜಾರಿ ಬಂದಂತೆ ಕಾಣುತ್ತಿದೆ. ನೋಡಿ, ಈಗಾಗಲೇ ಯುರೋಪಿಯನ್ ಕಂಟ್ರಿಗಳು ಮತ್ತು ಅಮೆರಿಕದ ನಡುವೆ ನ್ಯಾಟೋ ಒಪ್ಪಂದವಾಗಿದೆ. ಈ ದೇಶಗಳು ಇದಾವಲ್ಲ, ಒಂದು ದೇಶದ ಮೇಲೆ ದಾಳಿ ಮಾಡಿದ್ರೆ ಇಡೀ ನ್ಯಾಟೋ ಒಕ್ಕೂಟದ 28ಕ್ಕೂ ಹೆಚ್ಚು ರಾಷ್ಟ್ರಗಳೇನಿದಾವಲ್ಲ, ಎಲ್ಲಾ ರಾಷ್ಟ್ರಗಳು ಕೂಡ ದಾಳಿ ಮಾಡದಂತ ದೇಶದ ಮೇಲೆ ಒಗ್ಗೂಡಿ ಹೋರಾಡುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ನ್ಯಾಟೋ ಒಪ್ಪಂದ. ಅದರಂತೆ ಕೂಡ ಭವಿಷ್ಯದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳ ನ್ಯಾಟೋ ಕೂಡ ಜಾರಿಯಾಗುತ್ತಾ ಎಂಬ ಆತಂಕ, ಸವಾಲು ಕೂಡ ಎದುರಾಗಿದೆ. ಹಾಗಾದ್ರೆ ಈ ಮೂರು ದೇಶಗಳ ರಕ್ಷಣಾ ಒಪ್ಪಂದದಿಂದ ಭಾರತಕ್ಕೆ ಭವಿಷ್ಯದಲ್ಲಿ ಎದುರಾಗುವ ಸವಾಲುಗಳಾದರೂ ಏನು ಅನ್ನೋದನ್ನು ಭಾರತ ಗಂಭೀರವಾಗಿ ಪರಿಗಣಿಸಿದ್ದಾದರೂ ಏಕೆ? ಅಷ್ಟೇ ಅಲ್ಲ, ಈ ಒಪ್ಪಂದಕ್ಕೆ ಕೌಂಟರ್ ಆಗಿ ಭಾರತ ಮುಂದಿನ ನಡೆ ಏನಿರಬಹುದು? ವೀಕ್ಷಕರು ನೋಡಿ, ಆಗಸ್ಟ್ 7ರಂದು ಮೆಕ್ಕಾದಲ್ಲಿ ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನದ ಮುಖ್ಯಸ್ಥರು ಜಂಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಮೂಲಕ ಒಂದಷ್ಟು ಮಧ್ಯಪ್ರಾಚ್ಯದಲ್ಲಿ ಹೊಸ ಭೌಗೋಳಿಕ ರಾಜಕಾರಣ, ಅದೇ ರೀತಿ ದಕ್ಷಿಣ ಏಷ್ಯಾದಲ್ಲಿ ಒಂದಷ್ಟು ಆತಂಕಕ್ಕೂ ಕೂಡ ಈ ಒಂದು ಒಪ್ಪಂದ ಕಾರಣವಾಗಿದೆ. ನೋಡಿ, ಸೌದಿ ಅರೇಬಿಯಾ ಆರ್ಥಿಕವಾಗಿ ಇಂಧನದ ಮೂಲಕ ಒಂದು ಪ್ರಬಲ ರಾಷ್ಟ್ರವಾಗಿದೆ ಮತ್ತು ಸದೃಢ ರಾಷ್ಟ್ರ ಕೂಡ ಆಗಿದೆ. ಅದೇ ರೀತಿ ಟರ್ಕಿ ಇದೆಯಲ್ಲ, ಅದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತೆ. ಅದೇ ರೀತಿ ಜಗತ್ತಿನ ವಿವಿಧ ದೇಶಗಳಿಗೆ ತನ್ನ ರಕ್ಷಣಾ ಸಾಮಗ್ರಿಯನ್ನು ಕಳಿಸುತ್ತೆ. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಕಳಿಸುತ್ತೆ. ಸ್ವತಃ ಪಾಕಿಸ್ತಾನ ಕಳೆದ ವರ್ಷ ನಡೆದಂತ ಒಂದು ಕಾರ್ಯಾಚರಣೆ ವೇಳೆ ಭಾರತದ ವಿರುದ್ಧ ಪ್ರಯೋಗ ಮಾಡಿತ್ತು. ಟರ್ಕಿಯ ಡ್ರೋನ್ಗಳನ್ನು, ಅತ್ಯಾಧುನಿಕ ಡ್ರೋನ್ಗಳನ್ನು ಭಾರತ ಮೇಲೆ ಪ್ರಯೋಗಿಸಿತ್ತು. ಈ ಡ್ರೋನ್ಗಳನ್ನು ಭಾರತ ಸೇನೆ ಹೊಡೆದುರುಳಿಸಿತ್ತು. ಅದೇ ರೀತಿ ಪಾಕಿಸ್ತಾನ, ಜಗತ್ತಿನಲ್ಲಿ ಇರತಕ್ಕಂಥ ಇಸ್ಲಾಮಿಕ್ ದೇಶಗಳಲ್ಲಿ ಪಾಕಿಸ್ತಾನದಲ್ಲಿ ಮಾತ್ರ ಪರಮಾಣು ಶಸ್ತ್ರ ಹೊಂದಿದೆ. ಈ ಮೂರೂ ದೇಶಗಳು ಸೇರಿ ಈಗ ಜಂಟಿ ರಕ್ಷಣಾ ಒಪ್ಪಂದ ಮಾಡಿಕೊಂಡಿರುವುದು ಭಾರತಕ್ಕೆ ಆತಂಕ ಮನೆ ಮಾಡಿದೆ. ಯಾಕೆಂದ್ರೆ ಮೊದಲನೇದಾಗಿ ನೋಡಿ, ಒಪ್ಪಂದದಿಂದಾಗಿ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ಸಿಗಲಿದೆ, ಸೌದಿ ಅರೇಬಿಯಾದಿಂದ ಆರ್ಥಿಕ ನೆರವು ಸಿಗಲಿದೆ, ಅದೇ ರೀತಿ ಟರ್ಕಿಯಿಂದ ಸೇನಾ ನೆರವು, ಸೇನಾ ಸಲಕರಣೆಗಳ ನೆರವು ಸಿಗಲಿದೆ. ಇದರಿಂದ ಪಾಕಿಸ್ತಾನ ಏನು ಮಾಡುತ್ತೆ? ಗಡಿಯಲ್ಲಿ ತನ್ನ ಸೇನಾ ಸಿದ್ಧತೆಯನ್ನು ಬಲಪಡಿಸಿಕೊಳ್ಳುತ್ತೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತನ್ನಲ್ಲಿ ಇಟ್ಟು ಒಂದಷ್ಟು ಭಾರತ ಮೇಲೆ ಪ್ರಯೋಗಿಸುವಂತ ಕೆಲಸ ಕೂಡ ಮಾಡುತ್ತೆ. ಒಂದು ವೇಳೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಿದ್ರೆ ಅದರ ರಕ್ಷಣೆಗೆ, ಅದರ ನೆರವಿಗೆ ಟರ್ಕಿ ಗ್ಯಾರಂಟಿ ಆಗಮಿಸುತ್ತೆ. ಅದೇ ರೀತಿ ಅಲ್ಲಿ ತೂಗುಯಾಲ ಸ್ಥಿತಿಯಲ್ಲಿ ಯಾವುದಿರುತ್ತಪ್ಪ ಅಂದ್ರೆ ಸೌದಿ ಅರೇಬಿಯಾ. ಯಾಕೆ ಇರುತ್ತಪ್ಪ ಅಂದ್ರೆ ಸೌದಿ ಅರೇಬಿಯಾ ಭಾರತ ನಡುವೆ ಉತ್ತಮ ಸಂಬಂಧವಿದೆ. ಆದ್ರೆ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದ್ರೆ ಟರ್ಕಿ ಗ್ಯಾರಂಟಿ ಪಾಕಿಸ್ತಾನದ ನೆರವಿಗೆ ಆಗಮಿಸುತ್ತೆ. ಯಾಕಂದ್ರೆ ಈ ಒಪ್ಪಂದದಲ್ಲಿ ಅದಿದೆ. ಒಂದು ದೇಶದ ಮೇಲೆ ಯುದ್ಧ ಸಾರಿದ್ರೆ ಉಳಿದ ಎರಡು ದೇಶಗಳು ಯುದ್ಧಕ್ಕೆ ಸಂತ್ರಸ್ತವಾಗಿರ್ತಕ್ಕಂಥ ದೇಶಕ್ಕೆ ಬೆಂಬಲ ಕೊಡಬೇಕು, ನಿಲ್ಬೇಕು ಎಂಬ ಅಂಶ ಕೂಡ ಈ ಒಂದು ಒಪ್ಪಂದದಲ್ಲಿದೆ ಅಂತ ಕೂಡ ಹೇಳಲಾಗ್ತಿದೆ. ಇದರಿಂದಾಗಿ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದ್ರೆ ಉಳಿದೆರಡು ದೇಶಗಳು ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲುವುದು ಖಚಿತ ಅಂತ ಕೂಡ ಹೇಳಲಾಗ್ತದೆ. ಅಕ್ಕಿಯಿಂದ ಅತ್ಯಾಧುನಿಕ ಡ್ರೋನ್ಗಳು ಮತ್ತಿತರ ಶಸ್ತ್ರಾಸ್ತ್ರಗಳು ಕೂಡ ಪಾಕಿಸ್ತಾನಕ್ಕೆ ಸಿಗುವುದು ಗ್ಯಾರಂಟಿ. ಇದರಿಂದ ಭಾರತ ಭದ್ರತೆಗೂ ಕೂಡ ಒಂದಷ್ಟು ಆತಂಕ ಕೂಡ ತಂದೊಡ್ಡಿದೆ. ಇಲ್ಲಿ ಎರಡನೇ ಆತಂಕ ಏನಪ್ಪಾ ಅಂದ್ರೆ ನೋಡಿ, ಈಗಾಗಲೇ ಪಾಕಿಸ್ತಾನದ ಆರ್ಥಿಕತೆ ಸತ್ತು ಹೋಗಿದೆ.
ಆ ದೇಶ ಒದ್ದಾಡ್ತಾ ಇದೆ, ಆರ್ಥಿಕವಾಗಿ ಕುಸಿದು ಹೋಗಿದೆ. ಇಂಥ ರಾಷ್ಟ್ರಕ್ಕೆ ಈಗ ಸೌದಿ ಅರೇಬಿಯಾದಿಂದ ಒಂದಷ್ಟು ಆರ್ಥಿಕ ನೆರವು ಸಿಗುತ್ತೆ. ನೋಡಿ, ಈ ಮೂರು ದೇಶಗಳು ಜಂಟಿ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿವೆ. ಟರ್ಕಿಯಿಂದ ಶಸ್ತ್ರಾಸ್ತ್ರಗಳು, ಸೌದಿಯಿಂದ ಆರ್ಥಿಕ ನೆರವು ಕೂಡ ಸಿಗೋದ್ರಿಂದ ಪಾಕಿಸ್ತಾನ ಎಲ್ಲೋ ಒಂದ್ ಕಡೆ ಬಲಿತುಕೊಳ್ಳುವುದಕ್ಕೆ ಶುರುವಾಗುತ್ತೆ. ಪಾಕಿಸ್ತಾನ ಬಲಿತುಕೊಂಡ್ರೆ ಅದು ಭಾರತ ಗಡಿಯಲ್ಲಿ ಒಂದು ಉಪಟಳವನ್ನು ಮುಂದುವರಿಸುತ್ತೆ. ಉಪಟಳವನ್ನು ಮುಂದುವರಿಸಿದಾಗ ಎರಡೂ ದೇಶಗಳ ನಡುವೆ ಸಂಬಂಧ ಸುಧಾರಿಸುವುದು ಸಾಧ್ಯವಿಲ್ಲ. ಅದೇ ರೀತಿ ನೋಡಿ, ಈಗಾಗಲೇ ಇಂಥದ್ದೊಂದು ಒಪ್ಪಂದಕ್ಕೆ ಸೌದಿ ಅರೇಬಿಯಾ ಯಾಕೆ ಬಂದಿದೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದ ಪ್ರಶ್ನೆ. ನೋಡಿ, ಟರ್ಕಿ ನ್ಯಾಟೋದ ದೇಶದಲ್ಲಿ ಸದಸ್ಯ ರಾಷ್ಟ್ರವಾಗಿದೆ. ಆದರೆ ಇಸ್ಲಾಮಿಕ್ ನ್ಯಾಟೋ ಅಂತ ಕರೆಯಲ್ಪಡುವ ಜಂಟಿ ಒಪ್ಪಂದಕ್ಕೆ ಆಗಸ್ಟ್ 7ರಂದು ಸಹಿ ಹಾಕಿರುವುದು ಭೌಗೋಳಿಕ ರಾಜಕಾರಣದಲ್ಲಿ ಮಹತ್ವದ ಘಟನೆಯಾಗಿದೆ. ಈ ಒಂದು ಒಪ್ಪಂದ ಭವಿಷ್ಯದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳ ನ್ಯಾಟೋ ರಚನೆಗೆ ಕಾರಣವಾಗುತ್ತೆ ಎಂಬ ಕುತೂಹಲ ಕೂಡ ಮೂಡಿದೆ. ಅದೇ ರೀತಿ ಇಲ್ಲಿ ಸೌದಿ ಅರೇಬಿಯಾ, ಪಾಕಿಸ್ತಾನ ಮತ್ತು ಟರ್ಕಿ ಜೊತೆಗೂಡಿ ಏನಕ್ಕೆ ಸಹಿ ಹಾಕಿದೆ ಎಂಬುದು ಕೂಡ ಕುತೂಹಲ. ಯಾಕಂದ್ರೆ ನೋಡಿ, ಕಳೆದ 40 ವರ್ಷಗಳಿಂದ ಅಂದ್ರೆ ಪೆಟ್ರೋಲ್ ಡಾಲರ್ ವ್ಯವಸ್ಥೆ ಬಂದಾಗಿನಿಂದ ಅಂಥದ್ದೊಂದು ಒಪ್ಪಂದ ಜಾರಿಯಾಗಿನಿಂದ ಸೌದಿ ಅರೇಬಿಯಾಗೆ ರಕ್ಷಣೆ ಕೊಡ್ತಿರುವುದು ಅಮೆರಿಕ. ಆದರೆ ಇತ್ತೀಚಿನ ದಿನಗಳಲ್ಲಿ ತಿಕ್ಕಾಟ ಶುರುವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಬಹುದೊಡ್ಡ ತಿಕ್ಕಾಟ ಶುರುವಾಗಿದೆ, ಇರಾನ್ ಇಸ್ರೇಲ್ ನಡುವೆ, ಅಮೆರಿಕದ ನಡುವೆ. ಅದೇ ರೀತಿ ಯಾವಾಗ ಈ ತಿಕ್ಕಾಟ ತಾರಕಕ್ಕೇರಿದಾಗಲೆಲ್ಲ ಇರಾನ್ ಏನ್ ಮಾಡುತ್ತಪ್ಪ ಅಂದ್ರೆ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಯದ್ವಾ ತದ್ವಾ ಗುಂಡು ಹಾರಿಸುತ್ತೆ. ಮಿತ್ರ ರಾಷ್ಟ್ರಗಳನ್ನು ಗುರಿ ಮಾಡಿಕೊಂಡು ಸೌದಿ ಅರೇಬಿಯಾ ಇರ್ಬೋದು, ಕತಾರ್ ಇರ್ಬೋದು, ಬಹರೇನ್ ಇರ್ಬೋದು, UAE ಇರ್ಬೋದು, ಈ ಎಲ್ಲ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ತನ್ನ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡುತ್ತೆ. ಆದರೆ ಎನಿ ಟೈಮ್ ವರ್ಷದ 365 ದಿನ ಈ ಒಂದು ರಾಷ್ಟ್ರಗಳಿಗೆ ಅಮೆರಿಕ ನೆರವು ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬಂದಿವೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ನಡೆದಂತಹ ಸಂಘರ್ಷದಲ್ಲಿ ಬಹುತೇಕ ದಾಳಿಗೊಳಗಾಗಿದ್ದು ಅಮೆರಿಕದ ಮಿತ್ರ ರಾಷ್ಟ್ರಗಳು. ಅಮೆರಿಕದಿಂದ ಅಂತ ಸುಭದ್ರತೆ, ಸುರಕ್ಷತೆ, ರಕ್ಷಣೆ ಈ ರಾಷ್ಟ್ರಗಳಿಗೆ ಸಿಗ್ತಾ ಇಲ್ಲ ಎಂಬ ಆತಂಕ ಸೌದಿ ಅರೇಬಿಯಾದಲ್ಲಿದೆ. ನೋಡಿ, ಇರಾನ್ನಿಂದ ಅತಿ ಹೆಚ್ಚು ದಾಳಿಗೊಳಗಾಗಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಸೌದಿ ಅರೇಬಿಯಾ ಇಂಥದ್ದೊಂದು ಒಪ್ಪಂದಕ್ಕೆ ಮುಂದಾಗಿದೆ. ಯಾಕಂದ್ರೆ ಇಂಥದ್ದೊಂದು ಒಪ್ಪಂದ ಮಾಡಿಕೊಂಡ್ರೆ ಭವಿಷ್ಯದಲ್ಲಿ ಇರಾನ್ನಿಂದ ಎದುರಾಗಬಹುದಂತ ಸವಾಲುಗಳನ್ನು ಪಾಕಿಸ್ತಾನದ ಸೇನಾ ನೆರವು ತೆಗೆದುಕೊಂಡು, ಅದೇ ರೀತಿ ಟರ್ಕಿಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ನಾವು ಇರಾನ್ನನ್ನು ಮಣಿಸಬಹುದು, ನಮ್ಮ ಭದ್ರತೆಯನ್ನು ಪಡೆದುಕೊಳ್ಳಬಹುದು ಎಂಬ ದೃಷ್ಟಿಯಿಂದ ಇರಾನ್ ಇವತ್ತು ಇಂಥದ್ದೊಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೂಡ ಹೇಳಲಾಗ್ತದೆ. ಅದೇ ರೀತಿ ನೋಡಿ, ಭಾರತಕ್ಕೆ ಎಂತಹ ಆತಂಕ ಇದೆಯಪ್ಪ ಅಂದ್ರೆ ಪಾಕಿಸ್ತಾನ ಕೊಬ್ಬಿ ಹೋಗಬಹುದು, ಭವಿಷ್ಯದಲ್ಲಿ ಇದರಿಂದ ನಮಗೆ ಥ್ರೆಟ್ ಶುರುವಾಗಬಹುದು. ಇಂಥ ಥ್ರೆಟ್ ಅನ್ನು ಒಡೆದೋಡಿಸುವುದಕ್ಕೆ, ಅದೇ ರೀತಿ ಈ ಒಪ್ಪಂದಕ್ಕೆ ಕೌಂಟರ್ ಕೊಡುವುದಕ್ಕೆ ಭಾರತ ಕೂಡ ಮುಂದಿನ ದಿನಗಳಲ್ಲಿ ಒಂದು ಅತ್ಯುತ್ತಮವಾದ ರಣತಂತ್ರವನ್ನೇ ರೂಪಿಸುವ ಯೋಚನೆಯನ್ನು ಮಾಡುತ್ತಿದೆ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ನೋಡಿ, ಈ ಮೂರು ದೇಶಗಳು ಈಗಾಗಲೇ ಜಂಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಒಪ್ಪಂದಕ್ಕೆ ಈಜಿಪ್ಟ್ ಒಪ್ತಾ ಇಲ್ಲ, ಬಹರೇನ್ ಒಪ್ತಾ ಇಲ್ಲ, ಕತಾರ್ ಒಪ್ತಾ ಇಲ್ಲ, UAE ಒಪ್ತಾ ಇಲ್ಲ. ಈ 4 ರಾಷ್ಟ್ರಗಳು, ಈ 3 ರಾಷ್ಟ್ರಗಳು ಮಾಡಿಕೊಂಡಂತ ರಕ್ಷಣಾ ಒಪ್ಪಂದಕ್ಕೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿವೆ. ಇದು ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಗಲಿದೆ. ನೋಡಿ, ಈಜಿಪ್ಟ್, ಕತಾರ್, UAE ಮತ್ತೆ ಕೆಲ ರಾಷ್ಟ್ರಗಳು ಈ ಒಂದು ಒಪ್ಪಂದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದರಿಂದ ಈ ದೇಶಗಳೊಂದಿಗೆ ಸಂಬಂಧವನ್ನು ಸುಧಾರಿಸುವುದು, ಈ ಮೂಲಕ ಟರ್ಕಿಯನ್ನು ಕಟ್ಟಹಾಕುವುದು, ಸೌದಿ ಅರೇಬಿಯಾದ ಜೊತೆ ಇನ್ನಷ್ಟು ಉತ್ತಮ ಸಂಬಂಧ ಒಳಪಡಿಸಿ ಆ ದೇಶ ನಮ್ಮ ಮೇಲೆ ಯುದ್ಧಕ್ಕೆ ಬರದಂತೆ ನೋಡಿಕೊಳ್ಳುವುದು, ಅದೇ ರೀತಿ ಪಾಕಿಸ್ತಾನಕ್ಕೆ ನೆರವು ನೀಡದಂತೆ ನೋಡಿಕೊಳ್ಳುವುದು ಭಾರತ ಗುರಿಯಾಗಬಹುದು. ಅದೇ ರೀತಿ ಒಂದು ವೇಳೆ ಪಾಕಿಸ್ತಾನ ಯಾವತ್ತಿಗೂ ಕಾಲು ಕೆದರಿ ಬರುತ್ತೆ, ಇದನ್ನು ಕಟ್ಟಿ ಹಾಕಬೇಕಂದ್ರೆ ಅಲ್ಲಿ ಟರ್ಕಿ ಮೇಲೆ ಒತ್ತಡ ಹೇರಬೇಕಾಗುತ್ತೆ. ಇಲ್ಲಿ ಒತ್ತಡ ಏರಬೇಕಾಗುತ್ತಂದ್ರೆ ಮಧ್ಯಪ್ರಾಚ್ಯದಲ್ಲಿ ಇರ್ತಕ್ಕಂಥ, ಅದೇ ರೀತಿ ಈ ಒಂದು ಒಪ್ಪಂದಕ್ಕೆ ವಿರೋಧಿಸುವಂತಹ ರಾಷ್ಟ್ರಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಸಂಬಂಧ ಸುಧಾರಿಸಿಕೊಂಡು ಭವಿಷ್ಯದಲ್ಲಿ ಭಾರತ ಕೂಡ ಪ್ರತಿತಂತ್ರ ಹೂಡುವ ಮೂಲಕ ಈ 3 ರಾಷ್ಟ್ರಗಳಿಗೆ ಒಂದು ಹೊಡೆತ ನೀಡುವ ಕುರಿತು ಒಂದು ಯೋಚಿಸುತ್ತದೆ.
ಆಲೋಚನೆ ಮಾಡುತ್ತಿದೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಆಗಸ್ಟ್ 7ರಂದು ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ ಜಂಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಒಂದು ಒಪ್ಪಂದ ಮಧ್ಯಪ್ರಾಚ್ಯದಲ್ಲಿ ಒಂದಷ್ಟು ಬೆಳವಣಿಗೆಗೆ ಕಾರಣವಾಗಲಿದೆ. ಅದೇ ರೀತಿ ದಕ್ಷಿಣ ಏಷ್ಯಾ ಭೌಗೋಳಿಕ ರಾಜಕಾರಣದಲ್ಲಿ ಒಂದಷ್ಟು ಆತಂಕಕ್ಕೂ ಕೂಡ ಕಾರಣವಾಗಲಿದೆ. ಅದರಲ್ಲಿ ವಿಶೇಷವಾಗಿ ಭಾರತಕ್ಕೆ ಒಂದಷ್ಟು ಸವಾಲುಗಳು ಎದುರಾಗಲಿವೆ. ಈ ಸವಾಲನ್ನು ಮೆಟ್ಟಿ ನಿಲ್ಲುವುದಕ್ಕೆ ಭಾರತ ತನ್ನದೇ ಆದ ಒಂದು ಕಾರ್ಯತಂತ್ರವನ್ನು ರೂಪಿಸಿದೆ ಅಂತ ಕೂಡ ಹೇಳಲಾಗ್ತದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.